ಹಾಯ್ 5 ಮಿನಿಟ್ಸಲ್ಲಿ ಮಾಡುವಂಥ ಸ್ನ್ಯಾಕ್ ರೆಸಿಪಿ ಇದು. ಈ ಸ್ನ್ಯಾಕ್ಗೆ ಪೊಟ್ಯಾಟೋನ ಚೆನ್ನಾಗಿ ವಾಶ್ ಮಾಡಿ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾರ್ಲಲ್ಲಿ ಬಾಣಲಿಲಿ ಎಣ್ಣೆನ ಕಾಯಕ್ಕಿಟ್ಟು ಈ ಬಜ್ಜಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ತಿದ್ದೀನಿ. ಜರಡಿ ಹಿಡ್ದಿರೋ ಕಡಲೆ ಹಿಟ್ಟು ತೊಗೊಂಡು ಇದಕ್ಕೆ ಟೇಸ್ಟ್ಗೆ ತಕ್ಕನಾಗೆ ಉಪ್ಪು ಹಾಕಿ ಹಾಗೆ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಸೋಡಾ ಆ್ಯಂಡ್ ಸ್ವಲ್ಪ ಟರ್ಮರಿಕ್. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ಪೌಡರ್ಸ್ ಬೇಕಾಗಿಲ್ಲ. ಈ ಬ್ಯಾಟರ್ನಲ್ಲಿ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಪೊಟ್ಯಾಟೋನ ಡಿಪ್ ಮಾಡಿ ಬ್ಯಾಟರ್ ಚೆನ್ನಾಗಿ ಕೋಟ್ ಆದಮೇಲೆ ಈ ಸ್ಲೈಸಸನ್ನು ಒಂದೊಂದಾಗಿ ಕಾದಿರೋ ಎಣ್ಣೆಯಲ್ಲಿ ಬಿಟ್ಟು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 to 4 ಮಿನಿಟ್ಸ್ ಬೇಯಿಸಬೇಕು. ನೀವೇನಾದರೂ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಎಣ್ಣೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಹೈ ಟು ಮೀಡಿಯಮ್ ಫ್ಲೇಮ್ ಬೆಟರ್. ನಾನು ಯೂಶ್ವಲಿ ಈ ಥರ ಅಡುಗೆ ಎಲ್ಲ ಮಾಡುವಾಗ ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡೋದು ಮತ್ತು ಕೈನ ಅದರಲ್ಲಿ ಅದ್ದೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಆದಷ್ಟು ಸ್ಪೂನೇ ಯೂಸ್ ಮಾಡ್ತೀನಿ. ಇದು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಗೆ 1 to 2 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಬಜ್ಜಿನ ಹೀರೆಕಾಯಿ ಅಥವಾ ಆನಿಯನ್ ಯೂಸ್ ಮಾಡಿ ಕೂಡ ಮಾಡ್ಕೊಳ್ಬೋದು. ನಾನಿವತ್ತು ಪೊಟ್ಯಾಟೊ ಇತ್ತು ಅಂತ ಪೊಟ್ಯಾಟೊಯಿಂದ ಟ್ರೈ ಮಾಡಿದೆ. ಇದು ಚೆನ್ನಾಗಿ ಬರೋದಕ್ಕೆ ಸೀಕ್ರೆಟ್ ಏನಂದರೆ ಪೊಟ್ಯಾಟೋನ ತುಂಬ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡಿರಬೇಕು. ಪೊಟ್ಯಾಟೊ ಸ್ವಲ್ಪ ತಿಕ್ಕಾಗಿದ್ರೂ ಅದು ಸರಿಯಾಗಿ ಆಯಿಲಲ್ಲಿ ಫ್ರೈ ಆಗಲ್ಲ. ತಿನ್ನುವಾಗ ಸ್ವಲ್ಪ ಹಸಿ ಅನಿಸುತ್ತೆ ಆ್ಯಂಡ್ ಬಜ್ಜಿ ಅಷ್ಟು ಚೆನ್ನಾಗಿರಲ್ಲ. ನಾನು ಯೂಶ್ವಲಿ ನೈಟ್ ಟೈಮ್ಸಲ್ಲಿ ಮುದ್ದೆ ಜೊತೆ ನಂಚ್ಕೊಳ್ಳೋಕ್ಕೆ ಇದನ್ನು ಮಾಡ್ತಿರ್ತೀನಿ. ನೋಡಿದ್ರಲ್ಲ, ಈಸಿ ಆ್ಯಂಡ್ ಕ್ವಿಕ್ ಆಲೂ ಬಜ್ಜಿ ಇವಾಗ ತಿನ್ನೋಕ್ಕೆ ರೆಡಿ. ನಮ್ಮನೇಲಂತೂ ಮಾಡಿದ್ದು ಒಂದು 5 ಮಿನಿಟ್ಸಲ್ಲಿ ಎಲ್ಲನೂ ಖಾಲಿ ಆಗೋಯ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.